ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೋಡುಬಳೆ ಮಾಡೋದು ತೋರಿಸ್ತೀನಿ. ಈ ಕೋಡುಬಳೆಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೀನಿ ನೋಡಿರಿ. ನಾನು ಮೇನ್ ಇದ್ರೊಳಗೆ ರಾಗಿ ಹಾಕೀನಿ, ರಾಗಿ ಹಿಟ್ಟು. ಹಾಗಾಗಿ ಸ್ವಲ್ಪ ಸ್ಪೆಷಲ್ ಅದಾವು, ಭಾಳ ಕ್ರಿಸ್ಪಿಯಾಗಿ ಭಾಳ ಟೇಸ್ಟ್ ಆಗ್ಯಾವು. ನೀವು ಒಂದು ಸಾರಿ ಮಾಡಿ ನೋಡಿರಿ, ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ಯಾವ ಥರ ಮಾಡೋದು ಅಂದ್ರೆ, ಫಸ್ಟಿಗೆ ನಾನು ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಆಮೇಲೆ ಒಂದು 2 ಅಥವಾ 3 ಬೆಳ್ಳುಳ್ಳಿ ಹಾಕ್ಕೊತೀನಿ. ಇದನ್ನು ಆಪ್ಷನ್ನು, ಟೇಸ್ಟ್ಗೋಸ್ಕರ ನೀವು ಬೇಕಾದ್ರೆ ಹಾಕೋಬೋದು, ಬೇಡಂದ್ರೆ ಬಿಡ್ಬೋದು. ಬೆಳ್ಳುಳ್ಳಿ ತಿನ್ನಲಾರ್ದವರು. ಒಂದು 2 ಗರಿಯಷ್ಟು ಕರಿಬೇವು ಹಾಕ್ಕೊತೀನಿ. ಈಗೇನು ಮಾಡ್ತೀನಿ, ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ. ಉರುಟಾಗಿನ ಸ್ವಲ್ಪ ಹಾಕ್ಕೋಬೋದು ಬೇಕಂತಂದ್ರೆ. ನೋಡಿರಿ ಯಾವ ಥರ ಹಾಕ್ಕೊಂಡೀನಿ ಅಂತ ನೋಡಿರಿ. ಸ್ವಲ್ಪ ತರಿಯಾಗಿ ಹಾಕ್ಕೊಂಡೀನಿ, ಫುಲ್ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿಲ್ಲ ನಾನು. ಸ್ವಲ್ಪ ತರಿಯಾಗಿ ರುಬ್ಕೊಂಡೀನಿ. ನೀವು ಬೇಕಾದ್ರೆ ಫೈನ್ ಪೇಸ್ಟ್ ಮಾಡ್ಕೋಬೋದು. ಈಗೇನು ಮಾಡ್ತೀನಿ ಅಂದ್ರೆ, 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿನಿ ಕ್ರಿಸ್ಪಿಗೋಸ್ಕರ. ಅದಕ್ಕೆ 1 ಕಪ್ಪು ರಾಗಿ ಹಿಟ್ಟು ತೊಗೊಂಡಿನಿ. ಯೂಶ್ವಲಿ ನಾವು ಅದನ್ನು ಜೋಳದ ಹಿಟ್ಟು ಬಳಸ್ತೀವಿ, ಇವತ್ತು ನಾನು ರಾಗಿ ಹಿಟ್ಟು ಬಳಸ್ಕೊಳಕೊಂತೀನಿ. 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡೀನಿ. ಮೈದಾ ಹಿಟ್ಟು ಯಾಕಂದರೆ ಸ್ವಲ್ಪ ಜಿಗಿ ಬರಲಿ ಅಂತ, ಅಂದರೆ ಹೊಸಿತೀವಲ್ಲ ಕೋಡುಬಳೆನ, ಅದು ಕಟ್ ಆಗಬಾರ್ದು ಅನ್ನೋಕ್ಕೋಸ್ಕರ 1 ಕಪ್ ಮೈದಾ ತೊಗೊಂಡಿನಿ. ಯಾಕಂದ್ರೆ ಅಕ್ಕಿ ಹಿಟ್ಟನ್ನು ಬಿರುಸು, ರಾಗಿ ಹಿಟ್ಟನ್ನು ಬಿರುಸಾಗುತ್ತಲ್ಲ, ಉರುಟಿರುತ್ತೆ. ಹಂಗಾಗಿ 1 ಕಪ್ ಮೈದಾ ತೊಗೊಂಡಿನಿ. ಈಗೇನು ಮಾಡ್ಕೊತೀನಿ, ಪೇಸ್ಟ್ ಮಾಡಿಟ್ಟಿರೋಂಥ ಖಾರ ಹಾಕ್ಕೊತೀನಿ. ಅಷ್ಟು ಈ ಇಂಗ್ರೀಡಿಯೆಂಟ್ಸ್ಗೆ ಈ ಖಾರಕ್ಕೆ ಕರೆಕ್ಟ್ ಆಗೈತಿ. ಇದನ್ನೊಂದು ಸ್ವಲ್ಪ ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ತೊಳೆದು ಅದಕ್ಕೆ ಹಾಕ್ಕೋರಿ ಜಾರನ್ನ, ಯಾಕಂದ್ರೆ ಅದರೊಳಗೆಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತದಲ್ಲ. ಅದಕ್ಕೆ 1 ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ಕೊಳಕೊಂತೀನಿ. ನೀವು ಜೀರಿಗೆನ ಬೇಕಾದ್ರೆ ಈಗ ಖಾರನ ಪೇಸ್ಟ್ ಮಾಡ್ಕೊಂಡಲ್ಲ ಅದ್ರೊಳಗನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ನಾನು ಬಾಯೊಳಗೆ ಜೀರಿಗೆ ಬರಲಿ ಅಂತ ಸಪ್ರೇಟಾಗಿ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡೀನಿ. ಒಂದು ಅರ್ಧ ಸ್ಪೂನು ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋರಿ. ಉಪ್ಪು ಬೇಕಾದ್ರೆ ಚೆಕ್ ಮಾಡ್ಕೊರಿ. ಹಿಟ್ಟನ್ನು ನಾದಿದ ಮೇಲೆ ಬಾಯೊಳಗೆ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ಜಾಸ್ತಿ ಆದರೆ ತೆಗಿಕ್ಕೆ ಬರೋಂಗಿಲ್ಲ. ಈಗ ಎಲ್ಲ ಹಿಟ್ಟನ್ನು ಮತ್ತು ಎಲ್ಲ ಪೇಸ್ಟನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ನೀರನ್ನ ಒದಾಡ್ಸ್ಕೊಂಡೀನಿ, ಚೆಂದಾಗಿ ಕುದಿಸ್ಕೊಂಡಿದ್ದು ನೀರು ತೊಗೋಬೇಕು. ಉಗುರು ಬೆಚ್ಚಗೆ ಇರಬಾರ್ದು, ಕುದಿಬೇಕು ನೀರು. ಅಂಥ ಕುದಿ ನೀರನ್ನ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನಾಗ ಹಾಕ್ಕೊಂಡು. ನೀವು ಇದನ್ನು ಮುದ್ದೆ ತಿರುಗ್ತೀವಲ್ಲ ಆ ಥರ ತಿರುಗ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಇಲ್ಲಿ ಕೆಳಗನ ಅದು ಜಾಸ್ತಿ ಜಿಗಿ ಬಂತಂದ್ರೆ ಮೆತ್ಕಾಕವು ಕೋಡುಬಳೆ, ಅಂದ್ರೆ ಜಿಗಿ ಜಾಸ್ತಿ ಆದಂಗೆಲ್ಲ ಸಾಫ್ಟ್ ಬರ್ತಾವೆ. ಹಾಗಾಗಿ ನಾನೇನು ಮಾಡ್ತೀನಿ, ಚೆಂದಾಗಿ ನೀರು ಕುದಿಸಿ ಇಲ್ಲೇ ಕೆಳಗೆ ಗಟ್ಟಿಗೆ ನಾದ್ಕೊತೀನಿ. ನೋಡಿರಿ ಎಷ್ಟು ಗಟ್ಟಿ ಐತೆ ಅಂತ ನಿಮಗೆ ಕಾಣ್ತಿರ್ಬೇಕೀಗ. ಈ ಥರ ಗಟ್ಟಿಗೆ ನಾದ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ತೆಳ್ಳಗೆ ಹೊಸಿಬೇಕು. ನೀವು ಬೇಕ್ರಿ ಒಳಗೆಲ್ಲ ನೋಡಿರ್ಬೋದು, ಸಿಂಗಲ್ ಇಷ್ಟ ಸಣ್ಣಗೆ ರೌಂಡಿಗೆ ಸಣ್ಣ ಮಾಡಿರ್ತಾರೆ. ಬಟ್ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್, ಇದು ಕೋಡುಬಳೆ. ಈ ಥರ ಸುತ್ತಿ ರೌಂಡಾಗಿನ ಮಾಡ್ತಾರೆ. ಈ ಕೋಡುಬಳೆ ಅಂತಂದ್ರೆ ಏನು ಗೊತ್ತಾ, ನಮ್ಮ ಉತ್ತರ ಕರ್ನಾಟಕದೊಳಗೆ ಈಗ ಮುಂದೆ ಕಾರುಣಿ ಬರ್ತೈತಲ್ರಿ, ಈ ಕಾರುಣಿವಿಗೆ ಎತ್ತುಗಳನ್ನು ಕರಿ ಹರಿದಿರ್ತಾರೆ. ಆವಾಗ ಮೊದಲ ರೌಂಡಾಗಿ ಇವ್ನ ಕೋಡುಬಳೆ ಮಾಡಿ ಎತ್ತಿನ ಕೋಡಿಗೆ ಹಾಕ್ತಾರೆ. ಅದಕ್ಕೋಸ್ಕರ ನಮಗಿದು ಕೋಡುಬಳೆ ಅಂತ ಹೆಸರು. ಈ ಥರ ನೋಡಿರಿ, ನಮ್ಮ ಕಡೆ ಇದೇ ಥರ ಮಾಡೋದು. ನೀವು ಬೇಕಂದ್ರೆ ಇದು ಹಿಟ್ಟನ್ನು ಸಿಂಗಲ್ ಸಣ್ಣ ಮಾಡ್ತಾರೆ, ಬೇಕ್ರಿ ಒಳಗೆ ಸಿಗುತ್ತವಲ್ಲ ಆ ಥರ ಮಾಡ್ಕೋಬೋದು. ನಮ್ದು ಇದು ಸ್ಪೆಷಲ್ ಉತ್ತರ ಕರ್ನಾಟಕದ. ಈ ಥರ ತೆಳ್ಳಗೆ ನೀವು ಇನ್ನೊಂದು ಏನಪ್ಪ ಅಂದ್ರೆ, ಸ್ವಲ್ಪ ದಪ್ಪಗೆ ಸುತ್ತಕೊಂಡ್ರಂದ್ರೆ ಸಾಫ್ಟ್ ಆಗ್ತಾವೆ. ನಿಮ್ಗೆ ಸಾಫ್ಟ್ ಸೇರಿದ್ರೆ ಓಕೆ, ಇದೇನು ಕೆಡಂಗಿಲ್ಲ. ಸಾಫ್ಟ್ ಆದ್ರೂ ರುಚಿ ಜಾಸ್ತಿ ಆಗುತ್ತೆ, ಜಿಗಿ ಬರುತ್ತೆ. ಬಟ್ ಮಕ್ಕಳಿಗೆ ವಯಸ್ಸಾದವ್ರಿಗೆ ಹಲ್ಲಿಗೆ ಬರಲ್ಲ. ಸ್ವಲ್ಪ ಕ್ರಿಸ್ಪಿ ಆತಂದ್ರೆ ತೆಳ್ಳಗೆ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗ್ತಾವೆ. ಹಾಗಾಗಿ ನಿಮ್ಗೆ ಯಾವ ಥರ ಬೇಕಂತ ನೀವು ಇದು ಮಾಡಿರಿ. ಈ ಥರ ಸುತ್ತಿಟ್ಕೊತೀನಿ ನಾನು ಎಲ್ಲನೂ. ಈ ಹಿಟ್ಟು ನಾದಿಟ್ಟಿದ್ದೆಲ್ಲ ಸುತ್ತಿಟ್ಕೊಂಡಿನಿ. ನೋಡಿರಿ 2 ತಟ್ಟೆ ತುಂಬ ಆಗ್ಯಾವು, ಇಷ್ಟ ಆಗ್ಯಾವು. ಈಗ ನೋಡಿರಿ ಎಷ್ಟು ತೆಳ್ಳಗೆ ನೀಟಾಗಿ ಆಗ್ಯಾವು. ಈ ಥರ ನೀವು ಬೇಕಂದ್ರೆ ಒಂದು ಸಣ್ಣ ಸಿಂಗಲ್ಲನ್ನು ಮಾಡ್ಕೋಬೋದು. ಈಗ ನಾನು ಕರಿಯಾಕಂತಂದು ಎಣ್ಣೆ ಕಾಯಕ್ಕಿಟ್ಟೀನಿ. ಎಣ್ಣೆ ಜೋರಾಗಿ ಇಟ್ಕೊಂಡು ಕರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಸಣ್ಣಗೆ ಇಡೋದು ಆ ಥರ ಏನಿಲ್ಲ, ಜೋರಾಗಿನೇ ಇಟ್ಕೊಂಡು ಕರಿಬೋದು. ನೀವು ಸ್ವಲ್ಪ ಕಲರ್ ಡಲ್ ಇದ್ದಾಗ ತೆಗೆದ್ರಂದ್ರೆ ಮೆತ್ತಗಾಕವು, ಜೇಕಾಗಿ ಅಂತೀನಲ್ಲ ಆ ಥರ. ಬೇಡಪ್ಪ ನಮ್ಗೆ ಕ್ರಿಸ್ಪಿನೇ ಬೇಕು, ಕುರುಮ್ ಥರ ಬೇಕು ಅಂತಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾವಲ್ಲ ಆ ಥರ ಬಂದಾಗ ತೆಗೆದ್ರಿ ಅಂದ್ರೆ ಫುಲ್ ಖಡಕ್ ಆಗ್ಯಾವು, ಕ್ರಿಸ್ಪಿ ಆಗ್ಯಾವು, ಭಾಳ ಚಲೋ ಆಗ್ಯಾವು. ರಾಗಿ ಹಿಟ್ಟು ನಮ್ಮ ಕಡೆ ಎಲ್ಲ ಜೋಳದ ಹಿಟ್ಟು ಹಾಕಿ ಮಾಡ್ತಾರೆ. ಒಂದು ಸ್ವಲ್ಪ ಮಾಡಿ ಇಟ್ರಂದ್ರೆ ಈ ಥಂಡಿ ದಿನ ಹೊರಗಿಂದ ತಂದಿರೋದು ಎಷ್ಟು ದಿನ ಇರ್ತೈತ್ರಿ, 1 ದಿನ 2 ದಿನ ತಿಂತಾವೆ ಮಕ್ಕಳು. ಆಮೇಲೆ ಯಾವ ಎಣ್ಣೆಯೊಳಗೆ ಕರಿದಿರ್ತಾರೋ ಏನೋ ಗೊತ್ತಿರಲ್ಲ. ಮನೆಯೊಳಗೆ ಈ ಥರ ಸ್ವಲ್ಪ ಒಂದು ಅರ್ಧ ತಾಸು ಟೈಮ್ ಸ್ಪೆಂಡ್ ಮಾಡಿ ಇಟ್ಕೊಂಡ್ರಂದ್ರೆ 1 ವಾರ 15 ದಿನ ಮಕ್ಕಳು ಮನೆಯವ್ರು ಎಲ್ಲರೂ ತಿಂತಾರೆ. ಮತ್ತು ಒಳ್ಳೆಯದು ಎಣ್ಣೆ ನಮ್ಗೆ ಯಾವುದು ಚಲೋದು ಆಯಿಲ್ ಯೂಸ್ ಮಾಡ್ತೀವಿ. ಆಮೇಲೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್
ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೋಬೋದು. ಅವರೇನೋ ಟೇಸ್ಟಿಂಗ್ ಪೌಡ್ರ್ ಅದು ಇದು ಏನೋ ಹಾಕಿರ್ತಾರಲ್ಲ, ಅಂಥವೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯೊಳಗನ ಈ ಥರ ಮಾಡಿಟ್ಕೋರಿ. ಆದರೆ ಪೇಷನ್ಸ್ಲಿಂದ ಅಡುಗೆ ಇಂಟ್ರೆಸ್ಟಿಂದ ಮಾಡಿದ್ರೆ ಅಡುಗೆಲ್ಲ ಚಲೋ ಆಗ್ತಾವೆ. ನೋಡಿರಿ ಎಷ್ಟು ಚೆಂದಾಗ್ಯಾವು. ಈ ಥರ ಗೋಲ್ಡನ್ ಬ್ರೌನ್ ಆದ್ವು ಅಂದ್ರೆ ನಿಮಗೆ ಫುಲ್ ಖಡಕ್ ಆಗ್ತಾವೆ. ನೀವು ಒಂದ್ಸಲ ಮಾಡಿರಿ, ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ. ಇದು ಸ್ಪೆಷಲ್. ಇವನ್ನ ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಒಂದು ಡಬ್ಬದೊಳಗೆ ಮುಚ್ಚಿಟ್ರಿ ಅಂದ್ರೆ 15 ದಿನ ಆದ್ರೂ ಇವು ಸಾಫ್ಟ್ ಆಗಲ್ಲ, ಕ್ರಿಸ್ಪಿನೇ ಇರ್ತಾವೆ. ಈ ಥರ ಮಾಡಿ ಸ್ಟಾಕ್ ಮಾಡಿ ಇಟ್ಕೋರಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ನೋಡಿರಿ ಯಾವ ಥರ ಆಗ್ಯಾವ ಅಂತ, ಮಸ್ತ್ ಖಡಕ್ ಆಗ್ಯಾವು, ಟೇಸ್ಟ್ ಆಗ್ಯಾವು. ಒಂದು ಸಲ ನೀವು ಮಾಡಿರಿ, ನಂಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.